ಪ್ರೋಗ್ರಾಮ್ ಅಲ್ಲಿ ಪ್ರತಿಯೊಂದು ಖರ್ಚು ಅವ್ರದೇ. ಪ್ರೋಗ್ರಾಮ್ ಅಲ್ಲಿ ಪ್ರತಿಯೊಂದು ಖರ್ಚು ಅವ್ರದೇ, ನಮ್ದೇನು ಇಲ್ಲ. ಏನಂದ್ರೆ ಊಟದ ವ್ಯವಸ್ಥೆ ಇದೆ, ಊಟ ವ್ಯವಸ್ಥೆನೂ ಮಾಡ್ಸಿರೋದು ಅವ್ರೆ, ಪೆಂಡಾಲ್ ವ್ಯವಸ್ಥೆ ಮಾಡ್ಸಿರೋದು ಅವ್ರೆ, ಊಟದ ವ್ಯವಸ್ಥೆ ಮಾಡ್ಸಿರೋದು ಅವ್ರೆ, ಊಟ ವ್ಯವಸ್ಥೆ ಮಾಡ್ಸಿರೋದು ಅವ್ರೆ, ಪೆಂಡಾಲ್ ವ್ಯವಸ್ಥೆ ಮಾಡ್ಸಿರೋದು. ಈ ಬೈಕಲ್ಲಿ ಮಾತಾಡ್ತಾ ಇದ್ದೀವಿ ಅವ್ರದ್ದೇ. ಕೋಟ್ ಹಾಕೊಂಡಿದ್ದೀರಿ ನೀವು, ಅದು ಅವ್ರದ್ದೇ. ಸ್ಯಾರಿ ಉಟ್ಕೊಂಡಿದ್ದೀರಿ ನೀವು, ಅದು ಅವ್ರದ್ದೇ. ಇಷ್ಟು ಮಾತ್ರ ಮಾಡ್ಕೊಡಕ್ಕೆ ಇವತ್ತು ಯಾರು ಮುಂದೆ ಬಂದೂ ಇಲ್ಲ. ಇನ್ನು ನೀವು ಕನ್ಸಲ್ ಕೂಡ ತಿಳ್ಕೊಂಬೇಡಿ, ಬರ್ತಾರೆ ಅಂತ ಹೇಳ್ಬಿಟ್ಟು. ನೆಲೆಸಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇರ್ತೀವಿ. ಹಿರಿಯರಿಗೂ ಕಿರಿಯರಿಗೂ ಎಲ್ಲ ನಮ್ಮ ವಂದನೆಗಳನ್ನು ಅರ್ಪಿಸುತ್ತಾ, ಮತ್ತು ನಮ್ಮ ಮಾಜಿ ಯೋಧರು ಫ್ಯಾಮಿಲೀಸ್ ಮತ್ತೆ ವೀರನಾರಿಯರು ಮಾಜಿ ಯೋಧರೆಲ್ಲ ಇದ್ದಾರೆ, ಅವ್ರ ಮಕ್ಕಳಿದ್ದಾರೆ, ಅವ್ರ ಕುಟುಂಬ ಇದೆ, ಅವರಿಗೆಲ್ಲ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಜನಸಂಖ್ಯೆ ಬಂದು ನೀವು ಭಾಗವಹಿಸಿದ್ದೀರಿ. ಇದರಲ್ಲಿ ಇನ್ನೂ ಸುಮಾರು ಜನ ಬರಬೇಕಾಗಿತ್ತು, ಬಂದಿಲ್ಲ. ಯಾಕಂತ ಹೇಳಿದ್ರೆ ಅವ್ರ ಡ್ಯೂಟಿಲಿದೆ, ಫ್ಯಾಮಿಲೀಸು ಬಂದಿಲ್ಲ, ಕಳಿಸಿಲ್ಲ. ಅದಕ್ಕೋಸ್ಕರ ಮುಂದಿನ ಪ್ರೋಗ್ರಾಮ್ ಈ ತರ ಮಿಸ್ ಮಾಡ್ಕೊಂಬೇಡಿ. ಹಾಗೆ ಕಾಲೇಜಿನ NCC ಮಕ್ಕಳು ಬಂದಿದ್ದಾರೆ, ಅವ್ರಿಗೂ ನನಗೆ ನಮ್ಮ ಪರವಾಗಿ ಟ್ರಸ್ಟಿನ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇರ್ತೀವಿ. ಮತ್ತೆ NCC ಮಕ್ಕಳು ಸರ್ NCC ಮಕ್ಕಳು ಬಂದಿದೆ, ಅವ್ರಿಗೂ ನಮ್ಮ ಟ್ರಸ್ಟಿನ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇರ್ತೀವಿ. ಮುಖ್ಯವಾಗಿ ಇಲ್ಲಿ ಮಾತಾಡೋದೇನೂ ಇಲ್ಲ. ವಿಷಯ ಏನಂದ್ರೆ, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಬೇಕು ಅಂತ ಹೇಳಿದ್ರೆ ನಾವು ಚಿಕ್ಕದಾಗಿ ಮಾಡಬೇಕು, ಚೊಕ್ಕವಾಗಿ ಮಾಡಬೇಕು ಅಂತ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ವು. ಆದ್ರೆ ಇದು ಬೆಳೀತಾ ಬೆಳೀತಾ ನಮ್ಮವರೇ ನಮ್ಮ ಜನಗಳೆಲ್ಲ ಹೋಗಿ ಒಂದು ಕಡೆ ಮಾತಾಡ್ತಾ ಇರ್ಬೇಕಾದ್ರೆ ಮಂಜುನಾಥ್ ಅವ್ರು ಬಂದು ಕೇಳಿದ್ರು, ನಿಮ್ ಪ್ರೋಗ್ರಾಮ್ ಅನ್ನ ಚೆನ್ನಾಗಿ ಮಾಡ್ಕೊಡ್ತೀವಿ, ಯಶಸ್ವಿಯಾಗಿ ಮಾಡ್ಕೊಡ್ತೀವಿ ಅಂತಂದ್ರು. ನಾವ್ ಹೇಳಿದ್ವು ನಾವಿದ್ರ ರಾಜಕೀಯ ಬೇಡಪ್ಪ ಅಂತ ಫಸ್ಟ್ ಅಂದ್ರು. ಇಲ್ಲ, ಅದೆಲ್ಲ ಬೇಕಾಗಿಲ್ಲ, ನಾವ್ ಮಾಡ್ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು. ಅದೇ ಪ್ರಕಾರ ಅವರು ನಮ್ಮನ್ನ ಆದಿನಾರಾಯಣ ಅವರ ಹತ್ರ ಕರ್ಕೊಂಡು ಹೋಗಿದ್ರು. ಆದಿನಾರಾಯಣ ಅವ್ರು ಮಾತಾಡಿ, ಸ್ವಾಮಿ ನಿಮ್ ಪ್ರೋಗ್ರಾಮ್ ಚೆನ್ನಾಗಿ ಮಾಡ್ಕೊಡ್ತೀವಿ, ಆ ಮಾಜಿ ಯೋಧರಿಗೆ ತುಂಬಾ ಹೆಸರು ಬರಬೇಕು ನಾನು ನಿಮ್ಮಿಂದ ಅಂತ ಹೇಳಿದ್ರು. ಅದೇ ಪ್ರಕಾರ ಅವರು ಇವತ್ತಿನ ದಿವಸ ಈ ಪ್ರೋಗ್ರಾಮ್ ಅಲ್ಲಿ ಪ್ರತಿಯೊಂದು ಖರ್ಚು ಅವ್ರದ್ದೇ, ನಮ್ದೇನು ಇಲ್ಲ. ದಯವಿಟ್ಟು ಎಲ್ಲ ಕೇಳಿಸ್ಕೊಳ್ಳಿ, ಈ ಪ್ರೋಗ್ರಾಮ್ ನಲ್ಲಿ ಪ್ರತಿಯೊಂದು ಖರ್ಚು ಅವ್ರದ್ದೇ, ನಮ್ದೇನಿಲ್ಲ. ನೀವು ಕ್ಲಾಪ್ಸ್ ಹೊಡೆದ್ರೆ ಅವ್ರಿಗೂ ಒಂದು ಸಂತೋಷ ಆಗುತ್ತೆ. ನೀವು ಕ್ಲಾಪ್ಸ್ ಹೊಡೆಯೋದಕ್ಕೆ ಅನುಮಾನಿಸ್ತಾ ಇದ್ದೀರಲ್ಲ, ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕ್ಲಾಪ್ಸ್ ಹೊಡೀರಿ, ಕೇಳಿಸ್ಲಿ ಅವ್ರಿಗೆ ಸ್ವಲ್ಪ. ಅವ್ರ ಕಾರಣಾಂತರದಿಂದ ಬಂದಿಲ್ಲ, ಅವ್ರಿಗೆ ಕೇಳಿಸ್ಬೇಕು. ಅದಕ್ಕೋಸ್ಕರ ನಾವು ಅವ್ರಿಗೆ ಫಸ್ಟ್ ಆದಿನಾರಾಯಣ ಅವರಿಗೆ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಅದೇ ಪ್ರಕಾರ ಇಲ್ಲಿ ಕೂತಿರೋ ಗಣ್ಯ ವ್ಯಕ್ತಿಗಳಿದ್ದಾರೆ, ಅವರ ಇದರಲ್ಲಿ ಅವರು ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಹೆಸರು ಹೇಳಕ್ ಹೋದ್ರೆ ತುಂಬಾ ಹೊತ್ತಾಗುತ್ತೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಆದ್ರಿಂದ ಎಲ್ರಿಗೂ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತಾ ಇರ್ತೀವಿ. ಇನ್ನೊಂದು ಏನಂದ್ರೆ, ಊಟದ ವ್ಯವಸ್ಥೆ ಇದೆ, ಊಟ ವ್ಯವಸ್ಥೆನೂ ಮಾಡ್ಸಿರೋದು ಅವ್ರೆ, ಪೆಂಡಾಲ್ ವ್ಯವಸ್ಥೆ ಮಾಡ್ಸಿರೋದು ಅವ್ರೆ, ಊಟ ವ್ಯವಸ್ಥೆ ಮಾಡ್ಸಿರೋದು ಅವ್ರೆ, ಪೆಂಡಾಲ್ ವ್ಯವಸ್ಥೆ ಮಾಡ್ಸಿರೋದು. ಈ ಬೈಕಲ್ಲಿ ಮಾತಾಡ್ತಾ ಇದ್ದೀವಿ ಅವ್ರದ್ದೇ. ಕೋಟ್ ಹಾಕೊಂಡಿದ್ದೀರಿ ನೀವು, ಅದು ಅವ್ರದ್ದೇ. ಸ್ಯಾರಿ ಉಟ್ಕೊಂಡಿದ್ದೀರಿ ನೀವು, ಅದು ಅವ್ರದ್ದೇ. ಕ್ಲಾಪ್ಸ್. ಅದಕ್ಕೆ ನಾವು ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕೂಡ ಸಾಲೋದಿಲ್ಲ. ಯಾಕಂತ ಹೇಳಿದ್ರೆ, ಒಬ್ಬ ಮಾಜಿ ಯೋಧರಿಗೆ ಇಷ್ಟು ಮಾತ್ರ ಮಾಡ್ಕೊಡಕ್ಕೆ ಇವತ್ತು ಯಾರು ಮುಂದೆ ಬಂದೂ ಇಲ್ಲ. ಇನ್ನು ನೀವು ಕನ್ಸಲ್ ಕೂಡ ತಿಳ್ಕೊಂಬೇಡಿ, ಬರ್ತಾರೆ ಅಂತ ಹೇಳ್ಬಿಟ್ಟು. ಇಷ್ಟು ಸೇವೆ ಮಾಡೋದಕ್ಕೆ ಬಂದಿದ್ದಾರಲ್ಲ, ಅವರಿಗೆ ನಾವು ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸೋಣ. ಇನ್ಯಾರೋ ನಮಗ್ ಬಂದು 5 ಪೈಸಾ ಕೊಡಕ್ ಆಗೋದಿಲ್ಲ. ಅದೇ ಪ್ರಕಾರ ನಮ್ಮ ಸಾರ್ ಒಬ್ರಿದ್ದಾರೆ, ಅವರ ಪೂರ್ತಿ ಹೆಸರು ಮಧುಸೂದನ್ ಸಾರ್ ಅಂತ, DVG ಗುಂಡಪ್ಪ ಸ್ಕೂಲ್ ಇವರು. ಅವ್ರಿಗೆ ನಾವು ಸ್ವೀಟ್ ಕೇಳಿದ್ವಿ ನೆನ್ನೆ. ಏನಿಲ್ಲ, ಸುಮ್ಮನೆ ನಾನು ಅಲ್ಲಿ ನಿಂತ್ಕೊಂಡಿದ್ದೆ ಸ್ವೀಟ್ ಸ್ಟಾಲ್ ಹತ್ರ. ಸಾರ್ ನಿಮ್ಗೇನೋ ನಾನೇ ಕೇಳಿದೆ. ಅವರಾಗ ಅವರೇ ಬಾಯಿ ಬಿಟ್ಟು ಕೇಳಿ, ನಿಮ್ಮ ಇದು ಯೋಧರಿಗೆ ನಾವೊಂದು ಸೇವೆ ಮಾಡ್ತೀವಿ ಅಂತ ಅವ್ರ ಬಾಯಲ್ಲೇ ಬಂತು. ಈ ಸಮಾರಂಭಕ್ಕೆ ಸ್ವೀಟ್ ಕೂಡ ಅವರೇ ಕೊಡಿಸ್ಕೊಟ್ಟಿರೋದು. ಆಮೇಲೆ ನಮ್ಮ ವಾಸಪ್ಪ ಅಂತಿದ್ದಾರೆ, ಅವ್ರು ನಮ್ಮ ಟ್ರಸ್ಟ್ಗೆ, ನಮ್ಮ ಟ್ರಸ್ಟಿನ ಖಾತೆಗೆ 10,000 ರೂಪಾಯಿ ಕೊಟ್ಟಿರ್ತಾರೆ. ಅವರು ನಮ್ಮ ಟ್ರಸ್ಟಿನ ವತಿಯಿಂದ ಧನ್ಯವಾದಗಳು. ದೇವರಾಜ್ ಅವರಿದ್ದಾರೆ, ಅವರು ನಮ್ಮ ಟ್ರಸ್ಟಿಗೆ 10,000 ರೂಪಾಯಿ ಕೊಟ್ಟಿರ್ತಾರೆ. ನಾಯಕ್ ಸುಬೇದಾರ್ ದೇವರಾಜ್ ಅಂತ, ಅವ್ರಿಗೂ ನಮ್ಮ ಟ್ರಸ್ಟಿನ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮತ್ತೆ ಇನ್ನೂ ಹೇಳೋಕೊಂಡ್ರೆ ಸುಮಾರಿದೆ. ಗಣೇಶ್ ಅವರಿದ್ದಾರೆ, ಅವರು ನಮ್ಮ ಟ್ರಸ್ಟಿಗೆ 10,000 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೂ ನಮ್ಮ ಧನ್ಯವಾದಗಳು.
ಭಾಸ್ಕರ್ ಅಂತಿದ್ದಾರೆ, ಶಾಲು ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ, 25 ಶಾಲು ಕೊಟ್ಟಿರ್ತಾರೆ, ಅವ್ರಿಗೂ ನಮ್ ಧನ್ಯವಾದಗಳು. ಇನ್ನ ಸಣ್ಣ ಪುಟ್ಟ ಎಲ್ಲ ಬಂದಿದೆ, ಎಲ್ಲರೂ ಹೆಸರು ಹೇಳ್ಕೊಳಕ್ ಹೋದ್ರೆ ನನ್ನ ಲಿಸ್ಟು ಇನ್ನೂ ಪ್ರೋಗ್ರಾಮ್ 1 ಗಂಟೆ ನಡೀತಾನೆ ಇರುತ್ತೆ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಕೊಟ್ಟಿರೋರು ಹೇಳಿದ್ದಾರೆ, ಕೊಡದಿರೋರು ಹೇಳ್ತಾ ಇಲ್ಲ ಅಂತ. ಎಲ್ಲ ಸಹಕಾರ ಕೊಟ್ಟಿದ್ದೀರಿ, ಎಲ್ಲರೂ ಕೊಟ್ಟಿದ್ದೀರಿ ಅಂತ ಹೇಳಿ ಈ 4 ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ವೇದಿಕೆಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಅರ್ಪಿಸ್ತಾ ಇದ್ದೀನಿ. ಅದೇ ತರ ನಿಮ್ಮ ಒಂದು ಪ್ರೋತ್ಸಾಹ ಯಾವಾಗೂ ಹೀಗೆ ಇರ್ಲಿ ಅಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯಾಗಿ ಬೆಳ್ಕೊಳ್ತಾ ಇದ್ದೀನಿ. बोलो भारत माता की, बोलो भारत माता की, बोलो भारत माता की. वंदे वंदे. ಏನೇ ಬರಲಿ ನನಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡು ವೇದಿಕೆಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ತುಂಬಾ ಮಾತಾಡ್ಬಿಟ್ಟೆ ಅಂತ ನಿಮ್ಗೆಲ್ಲ ಅನ್ಸಿದ್ರು ಕೂಡ, ಅದ್ರಲ್ಲಿ ಏನ್ ತಪ್ಪಿದ್ರು ಕೂಡ ಕ್ಷಮೆ ಇರ್ಲಿ. ನಾನೇನಾದ್ರೂ ತಪ್ಪು ಮಾತಾಡಿದ್ರು ಕೂಡ ಕ್ಷಮೆ ಇರ್ಲಿ ಅಂತ ಹೇಳಿ ಭಾವಿಸ್ತಾ ನಾನು 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.